ಅಭಿ, ಬೇರೆ ಯಾರೋ ಮಾಡ್ತಾರೆ ಅಂತ ನೀನ್ ಮಾಡೋ ಬುದ್ಧಿ ಯಾವಾಗಿಂದ ಕಲ್ತೆ ಅಭಿ? ಬೇರೆ ಯಾರೋ ಅಲ್ಲ ಶ್ರಾವಣಿ, ಅವಳು ನನ್ನ ತಂಗಿ, ಅವ್ನು ನಿನ್ನ ತಮ್ಮ, ಅವರಿಬ್ರು ಗಂಡ ಹೆಂಡತಿ. ಯಾವಾಗ ನಿನ್ನ ಫ್ಯಾಮಿಲಿ ನನ್ನ ಬೆನ್ನ ಹಿಂದೆ ಯಾಮಾರ್ಸಕ್ಕೆ ಶುರು ಮಾಡಿದ್ರು ಆಗ್ಲಿಂದ ಈ ಬುದ್ಧಿ ಕಲಿತೆ. ಈಗ ಯಾಕೆ ನನ್ನ ಫ್ಯಾಮಿಲಿನ ಮಧ್ಯ ಕೇಳಿತಾ ಇದೆಯಾ? ನೋಡ್ದೆ ನಿನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ಎಷ್ಟು ಪಾಸಿಟಿವ್ ಆಗ್ತೀಯ ಅಂತ. ನಾನು ಹಾಗೆ ಇರ್ಬೇಕು ತಾನೆ? ಯಾವ್ದಕ್ಕೂ ಯಾವ್ದನ್ನು ಲಿಂಕ್ ಮಾಡ್ತಿದ್ಯಾ ಅಭಿ? ಸರಿ, ಹೋಗ್ಲಿ ಬಿಡು ಆ ವಿಷಯನ. ಎಲ್ಲ ವಿಷಯನೂ ಬಿಟ್ಕೊಟ್ಟು ಬಂದಿದ್ದಕ್ಕೆ ನಿನ್ನ ತಮ್ಮ ಇವತ್ತು ಇಷ್ಟೆಲ್ಲ ನನ್ನ ಮುಂದೆ ಮಾತಾಡ್ತಾ ಇದ್ದಾನೆ. ನೋಡು, ಮೊದಲು ಹೋಗ್ಬಿಟ್ಟು ಅವನಿಗೆ ಬುದ್ಧಿ ಹೇಳು. ಇಲ್ಲದೆ ಹೋದರೆ ಇಲ್ಲಿ ನಡೆಯೋದೇ ಬೇರೆ ಇರುತ್ತೆ. ನಾನು ಹೋಗಿ ಮಾತಾಡ್ತೀನಿ, ನೀನು ಸ್ವಲ್ಪ ಸಮಾಧಾನವಾಗಿರ್ತೀಯಾ? ನಾನು ಸಮಾಧಾನವಾಗಿರೋ ಹಾಗೆ ನೀವಿರಿ. ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡಿ. ಜಗಳ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡ್ತೀಯಲ್ಲ ನೀನು. ಜಗಳ ಆಗೋ ಥರ ಮಾಡೋದು ನೀವು. ಇನ್ನು ತಮ್ಮನೇ ವಹಿಸ್ಕೊಂಡು ಬರ್ತೀಯ ನೋಡು. ಅವನು ನನ್ನ ತಮ್ಮ, ನೀನು ನನ್ನ ಗಂಡ. ದೊಡ್ಡವನು, ಬುದ್ಧಿವಂತ. ಅವನೇನಾದರೂ ತಪ್ಪು ಮಾಡಿದ್ರೆ ನೀನು ಅವನಿಗೆ ಬುದ್ಧಿವಾದ ಹೇಳಬೇಕಲ್ವಾ ಅಭಿ? ನಿನ್ನ ತಮ್ಮ ಆಗಿದ್ದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ನನ್ನ ತಮ್ಮ ಆಗಿದ್ರೆ ಕತೆನೇ ಬೇರೆ ಇರೋದು. ನಿನ್ನ ಹತ್ರ ಮಾತಾಡೋದಕ್ಕಾಗಲ್ಲ ಅಭಿ. ನಾನು ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಏನು ನಡೀತಾ ಇದೆ ಇಲ್ಲಿ? ನೀವಿನ್ನ ರೆಡಿ ಆಗಕ್ಕೆ ಹೋಗಿಲ್ವಾ? ಅಕ್ಕ, ಬಾವ ಕೋಪದಲ್ಲಿ ಹೋದಾಗಿತ್ತು. ಏನಾಯ್ತು? ಮತ್ತೆ ಏನಾದರೂ? ಅದೇನೂ ಇಲ್ಲ ಬಿಂದು. ಅಮ್ಮಯ್ಯ ಅಜ್ಜಿ ಹತ್ರ ಮದುವೆ ಆಗಿರೋ ವಿಷಯನ ಮಾತಾಡ್ತಾ ಇದ್ದ. ಆ ವಿಚಾರಕ್ಕೆ ಅಭಿ ಕೋಪ ಬಂತು ಅಷ್ಟೆ. ಅವನೇನು ಹೇಳ್ದ? ಮದುವೆ ಆದಾಗ ಅವನಿಗೆ ಪ್ರಜ್ಞೆನೇ ಇರಲಿಲ್ವಂತೆ. ಅದೇ ಮಾಡಿಸಿ ತಾಳಿ ಕಟ್ಟಿಸ್ಕೊಳ್ಳೋ ಅನ್ನೋ ವಿಚಾರ. ಓ ಗಾಡ್, ಇದು ತಪ್ತಾನೆ ಅಕ್ಕ. ಅಮ್ಮಯ್ಯಂದು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ. ಈಗ ಅಜ್ಜಿ ಜೊತೆಗೆ ಯಾಕೆ ಈ ವಿಷಯಗಳನ್ನ ಮಾತಾಡಬೇಕಾಗಿತ್ತು? ಮೊದಲೇ ಅಜ್ಜಿ ಏನು ಅಂತ ನಿಮಗೆ ಗೊತ್ತು ತಾನೆ. ಆಮೇಲೆ ಅಜ್ಜಿ ಆದಿಯಾಗಿ ಬೈದು ಆ ಕೋಪನ ಅಭಿಭಾವ ನಿಮ್ಮ ಮೇಲೆ. ಅವ್ನು ಮಾತಾಡಿದ ತಪ್ಪೆ, ಆದರೆ ಅಭಿ ಅಮ್ಮಯ್ಯ ಬೇಕು ಅಂತಾನೆ ಅವಳಿಗೆ ಹರ್ಟ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿದ್ದಾರೆ. ಆದರೆ ಅಮ್ಮಯ್ಯ ಏನು ಅಂತ ನನಗೆ ಗೊತ್ತು. ಏನೋ ಕೋಪದಲ್ಲಿ ಮಾತಾಡಿರ್ತಾನೆ. ನಾನು ಯಾರನ್ನೂ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ನನಗೆ ಹೇಗೆ ಸಂಭಾಳಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಬಿಂದು. ಹೋಗ್ಲಿ ಬಿಡಿ, ನೀವು ಹೋಗಿ ರೆಡಿಯಾಗಿ. ಹಾಗೆ ಅಭಿಭಾವಂಗೆ ಸಮಾಧಾನ ಮಾಡಿ. ರಕ್ಷಾಬಂಧನ ಏನು ತೊಂದರೆ ಇಲ್ಲದೆ ನಡಿಬೇಕು. ಹೌದು ಬಿಂದು, ನಾನು ಅದ್ರ ಬಗ್ಗೆನೇ ಕಾನ್ಶಿಯಸ್ ಆಗಿದ್ದೀನಿ. ಈ ಅಕ್ಕ ಒಂದೊಂದ್ಸಲ ಬಿಹೇವ್ ಮಾಡೋದು ನೋಡಿದ್ರೆ ನನ್ನ ಪಿತ್ತ ನೆತ್ತಿಗೇರುತ್ತೆ. ಅವಳು ಏನೇ ಮಾಡಿದ್ರೂ ಸಾಥ್ ಕೊಟ್ಟು ಕೋಆಪ್ರೇಟ್ ಮಾಡ್ತೀನಿ. ಏನೋ ಒಂದೊಂದ್ಸಲ ಎಡವಟ್ಟಾಗೋಗುತ್ತೆ, ಅದಕ್ಕೆ ಶತ್ರು ಥರ ಟ್ರೀಟ್ ಮಾಡೋದ. ಶತ್ರು ಥರ ಅಲ್ಲಮ್ಮ, ಶತ್ರುನೇ ಆಗ್ತೀವಿ. ಬಾಬಾ, ಅಕ್ಕ ಎಲ್ಲಿದ್ದಾಳೆ? ಅಲ್ಲಮ್ಮ, ಬೇವಿನ ಗಿಡದ ಹತ್ರ ಮಾವಿನ ಹಣ್ಣು ಕೇಳ್ತಾ ಇದೆಯಾ? ನಿಮ್ಮ ಅಕ್ಕ ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ, ಇದೆಲ್ಲ ನನಗೆ ಗೊತ್ತಿದ್ದಿದ್ರೆ ನಾನು ಯಾಕೋ ಅಮ್ಮವ್ರ ಗಂಡ ಹತ್ರ ಸೆರೆ ಹಿಡ್ಕೊಂಡು ಓಡಾಡ್ತಿದ್ದೆ. ನಿನಗೇನೋ ಗೊತ್ತಿದೆ ಅಂತ ನಾನು ಕೇಳಿದ್ರೆ ಇನ್ನು ಈ ಥರ ಹೇಳ್ತಾ ಇದ್ದೆ. ನಿಮ್ಮ ಹೆಂಡತಿ ಒಂಥರ ನಿಗೂಢ ಭಾವ, ಯಾರಿಗೂ ಅರ್ಥ ಆಗೋದಿಲ್ಲ. ಒಡ ಹುಟ್ಟಿದವಳಾಗಿ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಒಂದು ವಿಷಯ ಅಂತೂ ಗೊತ್ತಮ್ಮ. ಏನದು ಭಾವ? ಆದರೆ ತಿಂಗಳಿಗೆ ಒಂದು ಸಾರಿ ಆದರೂ ಅವಳು ಹೀಗೆ ಹೋಗ್ತಾಳೆ, ಹೀಗೆ ಬರ್ತಾಳೆ. ಆದರೆ ಎಲ್ಲಿಗೆ ಹೋಗ್ತಾಳೆ ಅಂತ ಗೊತ್ತಿಲ್ಲ. ನನ್ನನ್ನು ಕೇಳಬೇಡ. ಇತ್ತೀಚೆಗೆ ನನ್ನ ಹತ್ರನೂ ಹೇಳ್ಕೊಳ್ತಿಲ್ಲ ಅವಳು ಭಾವ. ಎಲ್ಲಿ ಹೇಳ್ತಾಳಮ್ಮ? ನೀನು ಅವಳನ್ನೇ ಮೀರಿ ನಡೆಯೋಕೆ ಹೋಗಿ ಮುಗ್ಗರಿಸ್ಕೊಂಡು ಬಿದ್ದಿದೆಯಲ್ಲ. ಭಾವ, ಕೋಪ ಮಾಡ್ಕೋಬೇಡಮ್ಮ. ಇರೋ ವಿಷಯನ ಸ್ವಲ್ಪ ಖಾರವಾಗಿ ಹೇಳಿದೆ ಅಷ್ಟೇ. ನಿನ್ನ ಮೇಲೆ ಕೋಪ ಇದೆ ಅವಳಿಗೆ, ಅದಕ್ಕೆ ನಿನ್ನ ಹತ್ರನು ಮುಚ್ಚಿಡ್ತಾ ಇದ್ದಾಳೆ. ಅಕ್ಕ ಏನೋ ವಿಯರ್ಡ್ ಆಗಿ ಆಡ್ತಾ ಇದ್ದಾಳೆ. ಹಾಗಂದ್ರೆ ಅದಕ್ಕೆ ಅಕ್ಕ ನಿಮ್ಮನ್ನ ದೂರ ಇಟ್ಟಿರೋದು. ವಿಯರ್ಡ್ ಅಂದರೆ ಏನೋ ವಿಚಿತ್ರವಾಗಿ ಆಡ್ತಿದ್ದಾಳೆ ಅಂತ. ಅದೇ ಹಾಗೆ ಅಕ್ಕ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾಳೆ. ನಮಗೆ ಗೊತ್ತಿಲ್ದಂಗೆ ಏನೋ ಮಾಡ್ತಾ ಇದ್ದಾಳೆ. ಹೌದೌದು, ಇವತ್ತು ಅವಳು ಆಡಿದ ರೀತಿ ನೋಡಿದ್ರೆ ನನಗೂ ಹಾಗೆ ಅನ್ನಿಸ್ತು. ಕೇಳಿದ್ರೆ ಎಲ್ಲಿ ಕುತ್ತಿಗೆ ಕೈ ಹಾಕ್ಬಿಡ್ತಾಳು ಅಂತ ಸುಮ್ಮನೆ. ಏನು ಮಾಡ್ತಾ ಇದ್ದಾಳೆ? ಅವಳಾಗಿ ಅವಳು ಹೇಳೋವರೆಗೂ ನಾವು ತಿಪ್ರಲಾಗ ಹಾಕಿದ್ರು ತಿಳ್ಕೊಳಕ್ಕಾಗಲ್ಲ. ಆ ವಿಷಯನ ಅಲ್ಲಿಗೆ ಬಿಟ್ಬಿಡು.
ಏಯ್ ನಿಲ್ಲೆ, ಬಾ ಇಲ್ಲಿ, ಬಾ ಬಾ. ಏನೇ, ನಾನೇ ನಿನ್ನ ಕಣ್ಣಿಗೆ ಹುಲಿ ಥರ ಕಾಣ್ತಾ ಇದ್ದೀನಾ? ಒಳ್ಳೆ ಜಿಂಕೆ ಮರಿ ಥರ ಓಡ್ತಾ ಇದೆಯಲ್ಲ. ಹಾಗೇನಿಲ್ಲ ಅಜ್ಜಿ, ರೆಡಿ ಆಗ್ಬೇಕಲ್ವಾ, ಅದಕ್ಕೆ ಹೋಗ್ತಾ ಇದೆ. ಸುಮ್ಮನೆ ತಡ ಆದರೆ ಮತ್ತೆ ನಿಮ್ಮ ಕೈಲಿ ಬೈಸ್ಕೋಬೇಕು. ಬೈಯೋದು ಕೈಯಲ್ಲಲ್ಲ, ಬಾಯಲ್ಲಿ. ಅದೇ ಅದೇ. ಅದು ಸರಿ, ನಿಂದು ವರ್ಧಂದು ಮದುವೆ ಆಗಿ ತುಂಬ ವರ್ಷ ಆಯ್ತಲ್ಲ? ತುಂಬ ಏನಾಗಿಲ್ಲ ಅಜ್ಜಿ, 4 ವರ್ಷ ಆಯಿತು ಅಷ್ಟೇ. 4 ವರ್ಷ ನಿಂಗೆ ತುಂಬ ಅಲ್ವಾ? ಹೋಗ್ಲಿ ಬಿಡಿ, ಈಗ ಎಷ್ಟು ವರ್ಷ ಆದರೆ ಏನಂತೆ, ನಾವಿಬ್ರು ತುಂಬ ಚೆನ್ನಾಗಿದ್ದೀವಿ. ಅದೇ ಅನುಮಾನ. ಅನುಮಾನನಾ? ಯಾಕೆ? ಅಲ್ಲ, ನೀನಿನ್ನು ಪ್ರೆಗ್ನೆಂಟ್ ಆಗಿಲ್ವಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇನ್ನು ಎಷ್ಟು ವರ್ಷ ಬೇಕು ನಿನಗೆ? ಅಜ್ಜಿ, ನಾನು ರೆಡಿಯಾಗಿ ಬರ್ತೀನಿ. ಈಗಿನ ಕಾಲದ ಮಕ್ಕಳಿಗೆ ಬುದ್ಧಿ ಹೇಳೋದೇ ಕಷ್ಟ. ಎಲ್ಲರೂ ರೆಡಿನಾ? ಹಾಂ, ರೆಡಿ ಆಗ್ತಾ ಇದ್ದೀವಿ. ಈ ಅಜ್ಜಿಗೆ ಫಿಲ್ಟರ್ ಅನ್ನೋದೇ ಇಲ್ವಾ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರಲ್ಲ. ಯಾಕೆ ತನ್ವಿ, ನಿನಗೂ ಏನಾದರೂ ಹೇಳ್ಬಿಡ್ತಾರೆ ಅಂತ ಭಯನಾ? ನನಗೆ ಯಾಕೆ ಹೇಳ್ತಾರೆ? ನನಗೇನಾದರೂ ಹೇಳಿದ್ರೆ ಅಷ್ಟೇ. ಆಮೇಲೆ ಏನು ಮಾಡ್ಕೊಳಕ್ಕಾಗಲ್ಲ. ನನಗಂತೂ ಈ ಅಜ್ಜಿ ತುಂಬ ಇಷ್ಟ ಆದ್ರಪ್ಪ. ಎಲ್ಲಾನು ಇದ್ದಿದ್ದಾಗೆ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ. ಅದಕ್ಕೆ ನೀವು ಅಜ್ಜಿಗೆ ತುಂಬ ಫೇವ್ರೇಟಾ? ಶ್ರಾವಣಿ ಅಕ್ಕ ಎಲ್ಲರಿಗೂ ಫೇವ್ರೇಟೆ. ಅವ್ರನ್ನ ಇಷ್ಟಪಡದೇ ಇರೋರು ಯಾರಿದ್ದಾರೆ? ನಮ್ಮನೇಲಿ ಸಹ ಪ್ರಭಾಕರ್ ಮಾವನಿಂದ ಹಿಡಿದು ನನ್ನವರೆಗೂ ಶ್ರಾವಣಿ ಅಕ್ಕನೇ ಫೇವ್ರೇಟ್. ಇನ್ನು ಅಜ್ಜಿಗೆ ಇಷ್ಟ ಆಗದೆ ಇರ್ತಾರಾ? ಹಾಗೇನೂ ಇಲ್ಲ, ನನ್ನ ಹೆಸರು ಹೇಳ್ಕೊಂಡು ಎಲ್ಲರಿಗೂ ಬೈತಾ ಇರ್ತಾರೆ ಅಷ್ಟೇ. ಪಾಪ ನನ್ನಿಂದ ಬೇರೆಯವರೆಲ್ಲ ಬೈಸ್ಕೋಬೇಕಲ್ಲ ಅನ್ನೋದೇ ಬೇಜಾರು. ಬೇಜಾರು ಯಾಕೆ ಮಾಡ್ಕೊಳ್ತೀರಾ? ಇನ್ನೂ ಖುಷಿ ಪಡ್ಬೇಕಲ್ವಾ? ಅಜ್ಜಿ ಏನು ಹೇಳ್ತಾರೆ? ಶ್ರಾವಣಿ ನೋಡಿ ಕಲ್ತ್ಕೋ, ಶ್ರಾವಣಿ ಥರ ಇಲ್ಲ ನೀನು, ಶ್ರಾವಣಿ ಬುದ್ಧಿ ಎಲ್ಲಿ ಬರುತ್ತೆ, ಈ ರೀತಿ ತಾನೇ ಅಕ್ಕ? ಏಯ್, ಈ ಮಾತನ್ನ ನನ್ನ ನೋಡ್ಕೊಂಡು ಯಾಕೆ ಹೇಳ್ತಾ ಇದೀಯಾ? ಅಯ್ಯೋ, ನಿನ್ನನ್ನು ನೋಡ್ಬಿಟ್ರೆ ನಿನಗೆ ಹೇಳ್ತಾ ಇದ್ದೀನಂತಾನ? ಮತ್ತಿನ್ಯಾರಿಗೆ ಹೇಳ್ತಾ ಇರೋದು? ಅದೆಂಗ್ ನಿಶಿ, ಏನೇ ಟಾಂಟಿಂಗ್ ವಿಚಾರ ಮಾತಾಡಿದ್ರು ಅದು ನಿನಗೆ ಹೇಳ್ದೆ ಅಂತ ಅನ್ಕೊಳ್ತೀಯಾ? ಅದೂ ಈ ಥರ ವಿಚಾರದಲ್ಲೂ ನೀನು ಅಷ್ಟು ಈಸಿಯಾಗಿ ಕನೆಕ್ಟ್ ಆಗ್ತೀಯಾ? ಅಜ್ಜಿ ಯಾವಾಗ್ಲೂ ನನಗೇನೆ ತಾನೇ ಬೈಯೋದು, ಅದಕ್ಕೆ ನೀನು ಅದೇ ವಿಚಾರ ಮಾತಾಡ್ತಿದ್ಯೇನೋ ಅನ್ಕೊಂಡೆ. ಅದೂ ಅಲ್ಲದೆ ಈ ಸರಿ ಶ್ರಾವಣಿ ಅಕ್ಕನ ವಿಚಾರದಿಂದ ನಾನು ಜಾಸ್ತಿನೇ ಬೈಸ್ಕೊತಾ ಇದ್ದೀನಿ. ನಾನೇನು ಮಾಡಿದೆ ನಿಶಿ? ನೀನು ನನ್ನ ನಿನಗೆ ಬ್ಲೇಮ್ ಮಾಡ್ತಾ ಇದೆಯಾ? ಇನ್ನೇನು, ಮದ್ವೆ ವಿಚಾರಕ್ಕೆ ನನಗ್ ತಾನೇ ಬೈದಿದ್ದು. ಅಬಿಗೆ ನಿನಗಿಂತ ಶ್ರಾವಣಿನೇ ಬೆಸ್ಟ್ ಪೇರ್ ಅಂತೆಲ್ಲ ಹೇಳಿದ್ರು. ಅದು ಸತ್ಯನೇ ತಾನೆ? ಏ ಬಿಂದು, ಎಲ್ಲ ವಿಚಾರಕ್ಕೂ ಮೂಗ್ ತೂರ್ಸ್ಕೊಂಡು ಬರಬೇಡ. ಆ ದಿನ ನಾನು ಹಸೆ ಮನೆ ಬಿಟ್ಟು ಎದ್ದಿಲ್ಲ ಅಂದಿದ್ರೆ ಶ್ರಾವಣಿ ಅಕ್ಕನ ಸ್ಥಾನದಲ್ಲಿ ನಾನು ಇರ್ತಿದ್ದೆ.